ಎಕರೆ ಜಮೀನ್ ಅಕ್ವೈರ್ ಮಾಡ್ಕೊಳಕ್ ಬಂದವ್ರಿ. ನಾವ್ ಹೋಗ್ಲಿ ಏನ ಗೌರ್ಮೆಂಟ್ ಅರ್ಜಿ ಬರ್ದ್ ಕೊಟ್ಟಿದೀವಾ? ನಮ್ ಜಮೀನ್ ತಗೋಬರ್ರಿ, ನಮ್ಗೆ ಎಲ್ಲ ಪಾಳ್ ಬಿದ್ದದೆ, ಅದ್ ಮಾಡೋದ್ ಇದ್ ಮಾಡ. ಇವ್ರು ಬೇಸಿಗೆಗಾಲದಾಗ ಡ್ರೋನ್ ಬಿಟ್ಬಿಟ್ಟು ಪಾಳ್ ಭೂಮಿ ಇದೆ, ಬೇಸಿಗೆಗಾಲದಾಗ ಬೆಳೆ ಬೆಳೆಯಕತ್ತದ? ಮಳೆಗಾಲದಾಗ ಬಂದ್ ನೋಡ್ಲಿ. ನಾವ್ ದನಕರುಗಳು ಏನ್ ಮೇಸನ? ನಮಗ್ ಜೀವನಾಂಶನೇ ದನಕರ. ಅದ್ ಬಿಟ್ಟು ನಾವ್ ಹಿಂಗೇನೇನದೆ ಇವ್ರು ಕೊಡೋದ್ ಒಂದಿಷ್ಟು ದುಡ್ಡನ್ನ 3 ದಿವಸ ತಿನ್ಬಿಟ್ಟು 4ನೇ ದಿವಸ ನಾವ್ ಎಲ್ಗ್ ಹೋಗೋಣ? ಹೋಗ್ಲಿ ನಮ್ ಪಿತ್ರಾರ್ಜಿತ ಆಸ್ತಿ, ಗೌರ್ಮೆಂಟ್ ಆಸ್ತಿನ ಅದು ಹೋಗ್ಲಿ ನಾವ್ ಅಕ್ವೈರ್ ಮಾಡ್ಕೊಂಡಿದೀವ? ಅದು ಇಲ್ಲ. ನಮ್ ತಾತ ಮುತ್ತಾತರಿಂದ ಕೂಡಿಕ್ಕಿರೋ ಆಸ್ತಿನ ಇವಾಗ ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ನಮ್ ಮುಂದೆ ಜೀವನಾಂಶ ಹೆಂಗೆ? ನಮ್ಮ ಮಕ್ಳು ಜೀವನ ಹೆಂಗನ ನಡೆಯೋದು? ನಮ್ಮ ಮಕ್ಳಿಗೆ ಮುಂದಿನ ಮಣ್ಣು ಸಿಗಲ್ಲ ಲಾಸ್ಟ್ಗೆ ನಮ್ಗೆ. ಅಂತ ಪರಿಸ್ಥಿತಿ ತಂದು ನಿಲ್ಸ್ಬಿಟ್ರೆ ನಾವೇನ್ ಪರಿಸ್ಥಿತಿ ಮಾಡೋಣ ಹೇಳ್ರಿ ನೀವೇನೆ? ನಾವು ಪ್ರಾಣ ಬಿಡ್ತೀವಿ ಹೊರ್ತು ನಾವು ಜಮೀನ್ ಬಿಡಲ್ಲ. ನಮ್ ಪ್ರಾಣ ಹೋಗ್ಲಿ, ಜಮೀನಾಗೆ ವಿಷ ಕುಡ್ ಸತ್ತೋತೀವಿ ಹೊರ್ತು ನಾವು ಮಾತ್ರ ಯಾವುದೇ ಕಾರಣಕ್ಕೂ ಜಮೀನ್ ಬಿಡಲ್ಲ. ಅಡಿಕೆ ಸೋಸಿ, ತೆಂಗಿನ ಸೋಸಿ, ಏನು ಎಲ್ಲ ಎಷ್ಟು ಎಕರೆ 500 ಎಕರೆ ಅಡಿಕೆ ಸೋಸಿ ಅದೇ. ನಾವೇನ್ ಮಾಡೋಣ? ವರ್ಷಕ್ಕೊಂದ್ಸತಿ ಬೆಳೆ ಬರ್ತದೆ, ಹಗ್ಲು ರಾತ್ರಿ ನೀರ್ ಕಟ್ಟಿ ಅವ್ ಅಡಿಕೆ ಸೋಸಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಅಲ್ಲ, ಅಡಿಕೆ ಸೋಸಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದಣ್ಣ. ಹಗ್ಲು ರಾತ್ರಿ ನೀರ್ ಕರೆಂಟ್ನಾಗೆ 3 ಅವರ್ ಕರೆಂಟ್ ಕೊಡ್ತಾರೆ. ನಾವು ಎಂತೆಂತ ಕಾಲದಾಗೆಲ್ಲ ಅಡಿಕೆ ಸೋಸಿ ಉಳ್ಸ್ಕೊಂಡ್ ಬಂದಿದೀವಿ. ಈಗ ಇವ್ರು ಬಂದ್ಬಿಟ್ಟು ನಾವ್ ಕ್ಯೂಸಿಟಿ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ರೆ ನಾವ್ ಎಲ್ಗ್ ಹೋಗೋಣ? ಎಲ್ಗ್ ಹೋಗೋಣ ಹೇಳ್ರಿ ನೀವೇನೆ? ನಾವು ಪ್ರಾಣ ಗೊತ್ತಿಲ್ಲ. ಯಾಕೆ ನಿಂತ್ಕೊತೀರಾ? ಕೂತ್ಕೊಳ್ಳಿ, ದಯಮಾಡಿ ಹಿಂದೆ ಕೂತ್ಕೊಳ್ರಿ. ಅಧಿಕಾರಿಗಳು ಬರೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಲ್ಲ. ಕೂತ್ಕೊಳ್ಳಿ. ದಯಮಾಡಿ ಕೂಗ್ತಾರೆ, ಅವಾಗ ದಯಮಾಡಿ ಅದಕ್ಕೆ ಎಲ್ಲರೂ ಸ್ಪಂದಿಸ್ಬೇಕು, ಮುಟ್ಟಬೇಕು. ಸುಮ್ಮನೆ ಕೂತಿದ್ರೆ ನಿಂತಿದ್ರೆ ಆಗಲ್ಲ. ಕೂಗಿ ನಮ್ಮ ಕೂಗು ಅಲ್ಲಿಗೆ ಮುಟ್ಟಬೇಕು. ದಯಮಾಡಿ ಇದಕ್ಕೆ ಎಲ್ಲರೂ ಸಾಕಷ್ಟು ಹೋರಾಟದಲ್ಲಿ ದೊಡ್ಡಬಳ್ಳಾಂಗ್ಲ ಹೋಬಳಿಯ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ದೊಡ್ಡಬಳ್ಳಾಂಗ್ಲ ಹೋಬಳಿಯ ದೊಡ್ಡಬಳ್ಳಾಂಗ್ಲ ಗ್ರಾಮ ಸೇರಿದಂತೆ ಚಿಕ್ಕಮಗಳೂರಿನ ಸಂಪೂರ್ಣವಾಗಿ ಅದನ್ನು ವಿರೋಧಿಸಿ ಈ ದಿವಸ 2ನೇ ಬಾರಿಗೆ